ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತೊಂದು ಈಸಿಯಾಗಿರೋ ಶೇರ್ವಾ ಮತ್ತು ವೆಜ್ ಫ್ರೈಡ್ ರೈಸ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು. ಒಂದು ಪ್ಯಾನ್ಗೆ ಒಂದು 2ರಿಂದ 3 ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಥರ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಶೇರ್ವಾ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಚಿಕ್ಕ ಜಾರಿಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಚಕ್ಕೆ, ಲವಂಗ, ಒಂದು ಅರ್ಧ ಟೀ ಸ್ಪೂನ್ ಧನಿಯಾ, ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ತೆಂಗಿನಕಾಯಿ, ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿರುವ ಈರುಳ್ಳಿನ ಒಂದು ಅರ್ಧ ಹಾಕೊಂಡು ಕ್ಲೀನಾಗಿ ರುಬ್ಕೊಳ್ತಾ ಇದ್ದೀನಿ. ನಂತರ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡು ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಒಂದು ಪಲಾವ್ ಎಲೆ, ಒಂದು 4 ಹಸಿಮೆಣಸಿನಕಾಯಿ, ಕರಿಬೇವು, ಮಿಕ್ಕಿರೋ ಫ್ರೈ ಮಾಡಿರೋ ಆನಿಯನ್ ಮತ್ತು ಮಸಾಲೆ ಎಣ್ಣೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ ನಂತರ ಶೇರ್ವಾಗೆ ಸ್ವಲ್ಪ ತೆಳ್ಳಗಿದ್ರೇನೆ ಚಂದ. ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾದ ಶೇರ್ವಾ ರೆಡಿ ಆಗುತ್ತೆ. ಹಾಗೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಒಂದು ಫ್ರೈಡ್ ರೈಸು, ಒಂದು ಸ್ವಲ್ಪ ಎಣ್ಣೆ, ಸಣ್ಣಗೆ ಹೆಚ್ಚಿರುವ ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕ್ರಂಚಿನೆಸ್ ಇರಲಿ. ಹಾಗೆಯೇ ನಿಮಗೆ ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಸೇರಿಸ್ಕೊಳ್ಬೋದಾಗುತ್ತೆ. ನಾನೆಲ್ಲ ತರಕಾರಿ ಸೇರಿಸ್ಕೊಂಡಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ರಂಚಿಯಾಗಿ ಇರಲಿ, ಒಂದು 80% ತರಕಾರಿ ಬೆಂದರೆ ಆಯಿತು. ಹಾಗೆ ನಾವು ಈ ಕಡೆ ರೈಸ್ ಮಾಡಿಟ್ಕೊಂಡಿರೋದನ್ನು ಸೇರಿಸ್ಕೊಂಡು ಇದಕ್ಕೆ ಪೆಪ್ಪರ್ ಪೌಡರು, ಖಾರಕ್ಕೆ ಎಷ್ಟು ಬೇಕೋ ಅಚ್ಕಾರದ ಪುಡಿ, ಗರಂ ಮಸಾಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಫ್ರೈಡ್ ರೈಸ್ ಮತ್ತು ಶೇರ್ವಾ ರೆಡಿ ಆಗುತ್ತೆ. ಇದನ್ನು ಬಿರಿಯಾನಿ